ಕನ್ನಡ ವಾಹಿನಿಯಲ್ಲಿ ನಡೆಯುವ ಶೋನಲ್ಲಿ ಪಾಲ್ಗೊಂಡು ಅದರಿಂದ ಫೇಮಸ್ ಆದವರು ಅನೇಕರಿದ್ದಾರೆ. ಜಿ ವಾಹಿನಿ ಅದೆಷ್ಟೋ ಕಲಾವಿದರನ್ನ ನಟನಾ ಕ್ಷೇತ್ರಕ್ಕೆ ಪರಿಚಯಿಸಿದೆ. ಈ ಪೈಕಿ ಮಹಾನಟಿ ಮೊದಲ ಸೀಸನ್ನ ಗಗನ ಬಾರಿ ಕೂಡ ಒಬ್ರು. ಮಹಾನಟಿ ನಂತರ ಇವರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಭರ್ಜರಿ ಬ್ಯಾಚುಲರ್ ಸೀಸನ್ 2 ನಲ್ಲೂ ಭಾಗವಹಿಸಿದ್ದಾರೆ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ನಲ್ಲಿ ಡ್ರೋನ್ ಪ್ರತಾಪ್ಗೆ ಜೋಡಿಯಾಗಿ 3ನೇ ರನ್ನರ್ ಅಪ್ ಆದ್ರು. ಇದಾದ ಬಳಿಕ ಈಗ ಗಗನ ಜಿ ಕನ್ನಡದ ಹೊಸ ಚಾನೆಲ್ ಜಿ ಪವರ್ನ ಹೊಸ ಧಾರಾವಾಹಿಯಲ್ಲಿ ಮಿಂಚಲು ರೆಡಿಯಾಗಿದ್ದಾರೆ. ತನ್ನ ಸಹಜ ಅಭಿನಯ, ಮುಗ್ಧ ನಟನೆಯ ಮೂಲಕವೇ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡಿರುವ ಗಗನಾಗೆ ಈಗ ಜಿ ಕನ್ನಡ ಬಹುದೊಡ್ಡ ಆಫರ್ ನೀಡಿದೆ. ಜಿ ಪವರ್ನಲ್ಲಿ ಮುಂದಿನ ಸೋಮವಾರದಿಂದ ಪ್ರಸಾರವಾಗಲಿರುವ ರಾಜ್ಕುಮಾರಿ ಸೀರಿಯಲ್ಗೆ ಗಗನ ಅವರು ನಾಯಕಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಈ ಧಾರಾವಾಹಿ ಜಿ ಬಾಂಗ್ಲಾದ ಮಿತೈ ಸೀರಿಯಲ್ನ ರಿಮೇಕ್ ಎಂದು ಹೇಳಲಾಗುತ್ತಿದೆ. ಈ ಧಾರಾವಾಹಿಯಲ್ಲಿ ಗಗನ ಲಂಗದಾವಣಿ ಧರಿಸಿ 2 ಜಡೆ ಹಾಕಿ ಪಕ್ಕಾ ಹಳ್ಳಿ ಹುಡುಗಿ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಂದಹಾಗೆ ರಾಜಕುಮಾರಿ ಧಾರಾವಾಹಿಗೆ ಇವರು ಸೆಲೆಕ್ಟ್ ಆಗಿದೆ ಅಚಾನಕ್ ಆಗಿ ಅಂತೆ. ಈ ಬಗ್ಗೆ ಸ್ವತಃ ಗಗನ ಅವರೇ ಖಾಸಗಿ ಚಾನೆಲ್ ಒಂದಕ್ಕೆ ಮಾಹಿತಿ ನೀಡಿದ್ದು, ನನಗೆ ಈ ಚಾನ್ಸ್ ಕೊಟ್ಟಿದ್ದೆ ಜಿ ಕನ್ನಡ. ಅಂದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ಶೂಟಿಂಗ್ ನಡೆಯುತ್ತಿತ್ತು. ನನ್ನ ಹತ್ತಿರ ಬಂದ ಜಿ ಕನ್ನಡ ಟೀಮ್ ಈ ತರ ಒಂದು ಸೀರಿಯಲ್ ಅವಕಾಶ ಇದೆ, ನೀನು ಮಾಡು ಅಂತ ಹೇಳಿದ್ರು. ಆಗ ನಾನು ಯೋಚನೆ ಮಾಡಿದೆ, ನನಗೆ ಯಾವಾಗಲೂ ಒಳ್ಳೆ ಅವಕಾಶ ಕೊಡ್ತಾರೆ ಅಂತ, ಇದಕ್ಕೆ ಮಾಡ್ತೀನಿ ಅಂತ ಹೇಳಿದೆ. ಮತ್ತೆ ನಾನು ಆಡಿಷನ್ ಕೊಟ್ಟೆ, ಆ ಪಾತ್ರಕ್ಕೂ ಸೂಟ್ ಆಗ್ತಾಳೆ ಎಂದು ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಎಂದು ಹೇಳಿದ್ದಾರೆ. ಗಗನ ಬಾರಿ ಚಿತ್ರದುರ್ಗ ಮೂಲದವರು. ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ಇವರು ಇಂಜಿನಿಯರಿಂಗ್ ಪದವೀಧರೆ. ಆದ್ರೆ ಗಗನಾಗೆ ಮೊದಲಿನಿಂದಲೂ ನಟನೆ ಮೇಲೆ ಒಲವಿತ್ತು. ಓದು ಮುಗಿಸಿದ ನಂತರ ಅವರು ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವಾಗ ಮಹಾನಟಿಗೆ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆದ್ರು. ಬಳಿಕ ಐಟಿ ಕೆಲಸಕ್ಕೆ ರಿಸೈನ್ ಮಾಡಿ ಈಗ ತಮ್ಮ ನೆಚ್ಚಿನ ನಟನಾ ಕ್ಷೇತ್ರದಲ್ಲಿ ಬ್ಯುಸಿಯಾಗಿದ್ದಾರೆ.